शिवानी और आप देख रहे हैं बीजापुर एक्सप्रेस। चलते हैं खबरों की ओर। गोष्ठी तमेಲ್ಲ ಗೊತ್ತದೆ ಪದೇ ಪದೇ MLA ಮಾಡ್ತಿರೋ ಕೆಲಸಕ್ಕೆ ನಾವು ಪತ್ರಿಕಾ ಮಾಡಬೇಕಾಗಿದೆ ಯಾಕಂದ್ರೆ ಯಾವಾಗಲೂ ಯಾವ ಸಂದರ್ಭದಾಗೂ ಯಾವ ಗುಡಿ ಜಾತ್ರೆ ಇದ್ರೂ ಕೂಡ ಒಂದು ಮುಸಲ್ಮಾನರು ಬೈದರೆ ಅವರಿಗೆ ಸಮಾನ ಯಾಕಂದ್ರೆ ಯಾವ ಸಂಗಮ ಯಾವ ನಾವು ಕಾರ್ಯಕ್ರಮ ಹೋಗಿದ್ದು ಆ ಕಾರ್ಯಕ್ರಮಕ್ಕೆ ಇದಕ್ಕೆ ಏನು ಸಂಬಂಧ ಇರೋದು ಆ ಕಾರ್ಯಕ್ರಮನಾಗೂ ಹೋಗಿ ಒಂದು ಉದ್ಘಾಟನೆಗೆ ಹೋದಾಗೂ ಕೂಡ ಮುಸಲ್ಮಾನ್ಗೆ ಬೈಯೋದು ಮತ್ತು ಮುಸಲ್ಮಾನ್ ಫಂಡ್ ತರೋದು ಮತ್ತು ಮುಸಲ್ಮಾನ್ ಊರಿನಾಗ ಕೆಲಸ ಮಾಡೋದಿಲ್ಲ ಮತ್ತು ಮುಸಲ್ಮಾನ್ ಹೆಸರಲ್ಲಿ ತಂದು ಕಿಸಿ ಬೇರೆ ವಾರ್ಡ್ನಾಗ ಕೆಲಸ ಮಾಡೋದು ಇದು ಅವ್ರ ಕೆಲಸ ಆಗಿದೆ ನಾವು ಈ ಮಾಧ್ಯಮದಲ್ಲಿ ತಮ್ಮ ಮುಖಾಂತರ ಹೇಳಿ ಬಯಸಲಿಕ್ಕೆ ಏನು ಮಾಡ್ತೀವಿ ಅಂದ್ರೆ ಅವ್ರು ಪದೇ ಪದೇ ಬೈಯೋದು ಪದೇ ಪದೇ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡೋದು ಮಾಡಿದ್ರೆ ಇನ್ನು ಮೇಲೆ ನೀವು ಒಂದು ಬೈದ್ರೆ ನಾವು 100 ಬೈತು ಇನ್ನು ಯಾವುದೂ ಕೋರ್ಟ ಕಚೇರಿ ಕಂಪ್ಲೇಂಟ್ ಏನು ಮಾಡ್ಕೊತ ನಾವು ಕೊಡೋರಲ್ಲ ಯಾಕಂದ್ರೆ ನಿನ್ನ ಶೈಲಿಗೆ ನೀವು ಮಾತಾಡಿದಾಗ ನೀವು ತಿಳಿತಿ ಅಂದ್ರೆ ನಿನ್ನ ಪ್ರಕಾರ ನಾವು ಹೇಳ್ಬೇಕಾಗುತ್ತೆ ಯಾಕಂದ್ರೆ ನಾವು ಪದೇ ಪದೇ ನಿಮ್ಗೆ ಹೇಳಾಕತ್ತು ಪದೇ ಪದೇ ನಿಮ್ಗೆ ತಿಳಿಸಾಕತ್ತು ಇದು ಎಲ್ಲ ಸರಿಯಲ್ಲ ನೀವು ಡೆವಲಪ್ಮೆಂಟ್ ವಿಷಯಕ್ಕೆ ಮಾತಾಡ್ರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ ಊರಾಗ ನೀರು ಬಂದಿದೆ ಕಾರ್ಪೊರೇಷನ್ ಆಗಿ ಎಲೆಕ್ಷನ್ ಆಯ್ತು ಮೊನ್ನೆ ತಾನೇ ತಾವು ಹೇಳಿದ್ರಿ ತಾವು ಮೊನ್ನೆ ಹೇಳಿರಿ ಎಲ್ಲ ಖುಷಿ 8-10 ದಿವಸನೂ ಆಗಿಲ್ಲ ಈ ಭಾರಿ ಮಳೆ ಬರೋದ್ರಿಂದ ತಾವು ಎಲ್ಲರೇ ಒಂದು ವೀಕ್ಷಣೆ ಮಾಡಿದ್ರಿ ತಮ್ಮ ಮೇಯರ್ ಕುಟ್ಟಿಸಿರಿ ತಮ್ಮ ಮೇಯರ್ ಏನಾದರೂ ಮೊನ್ನೆ ಮೀಟಿಂಗ್ನ ಮೊನ್ನೆ ಕಾರ್ಪೊರೇಷನ್ ಹೇಳಿದ್ರಿ ನಾವು ಈ ಸಲ ಹಂಗೆ ಮಾಡ್ತೀವಿ ನಾವು ಹಿಂಗೆ ಮಾಡ್ತೀವಿ ನೀವು ಹಿಂಗೆ ಮಾಡ್ತೀರಿ ಮತ್ತು ಮಾಡಬೇಕಾಗಿತ್ತಲ್ಲ ಒಂದೇ ಮೇಯರ್ ಅದಲ್ಲ ನಾವು ಕೋರ್ಟ್ಲೆ ಮುಖಾಂತರ ಗೆದ್ದೀನಿ ನಾವು ಇದರಲ್ಲಿ ಮುಖಾಂತರ ಗೆದ್ದೀನಿ ನೀವು ಏನು ಮಾಡಿರಿ ಮತ್ತು ಎಲ್ಲ ಕಾರ್ಪೊರೇಷನ್ನಾಗ ಎಲ್ಲ 35 ಜನ ಕೇಳ್ರಿ ಹ್ಯಾಂಗೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಯಾವ ರೀತಿ ರಿಕ್ವೆಸ್ಟ್ ಮಾಡಿಕೊಂಡು ಅಷ್ಟೇ ನಿಮ್ಮ ದಮ್ಮಿತ್ತಂದ್ರೆ ಹೇಳ್ರಿ ನೋಡೋಣ ಒಂದು 35 ಮೆಂಬರ್ ಒಳಗೆ ಯಾರು ಹೇಳಿ ಯಾವ ರೀತಿ ನಾವು ಇಲೆಕ್ಷನ್ ಆಗೈತಿ ಯಾವ ಪಾರದರ್ಶಕವಾಗಿ ಆಗೈತಿ ಅನ್ನೋದು ಸುಮ್ಕೆ ಹವಾ ಕೇಳಿಸ್ಕಿಸಿ ಏನಾರ ಮಾಡ್ಕಿಸಿ ಬರೀ ಮಂದಿಗೆ ಬೈಯೋದು ಅದು ಕೆಲಸ ಅಲ್ಲ ಇನ್ನು ಮೇಲೆ ನಮ್ಮ ಸಮಾಜದಿಂದ ನಾವು ನಿಮ್ಗೆ ಒಂದು ಟಾರ್ಗೆಟ್ ಕೊಟ್ಟು ನಿಮ್ಗೆ ಒಂದು ಚಾಲೆಂಜ್ ಕೊಟ್ಟು ನೀವು ಎಲ್ಲಿ ಆದರೂ ಬೈದ್ರೆ ಅಂದ್ರೆ ಈಗ ನಾವು ಬೈಯೋದು ಅರ್ಧೇ ಅಲ್ಲ ಏನು ಮಾಡಬೇಕಾಗಿತ್ತು ಅದು ಎಲ್ಲನೂ ಮಾಡ್ತೀವಿ ಇನ್ನು ಸುಮ್ಮನೆ ಕಂಪ್ಲೇಂಟ್ ಕೊಡ್ರಿ ಕೋರ್ಟ್ ಹೋಗ್ರಿ ಅದು ಹೋಗ್ರಿ ಇದರಿಂದ ಏನೂ ಆಗೋದಿಲ್ಲ ಇದರಿಂದ ಏನು ಮಾಡೋಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ತಾವು ಸರಿಯಾಗಿ ತಮ್ಮ ಕೆಲಸವನ್ನು ಮಾಡಿ ಎಲ್ಲ ಸಮಾಜಕ್ಕೆ ತಗೊಂಡು ಹೋದ್ರೆ ಒಳ್ಳೇದು ಒಂದು ಸಮಾಜ ವಿಶೇಷ ಸಮಾಜಕ್ಕೆ ನೀವು ಬೈಕೋತ ಕೂತಂದ್ರೆ ನಾವು ಸಹಿಸ್ಕೊಳ್ಳಕ್ಕೆ ಆಗೋದಿಲ್ಲ ಇನ್ನು ಮೇಲೆ ನೀವು ಒಂದು ಬೈದ್ರೆ ನಾವು 100 ಬೈದು ಚಾಲೂ ಮಾಡ್ತೀವಿ ಬೀದಿ ಬೀದಿಯಲ್ಲಿ ಎಲ್ಲ ಮಂದಿಗೂ ಹೇಳ್ತೀವಿ ನಾವು ಅಷ್ಟೇ ಅಲ್ಲ ಇಲ್ಲಿ ಬೈಯೋದು ಎಲ್ಲ ಸಮಾಜಕ್ಕೆ ನಾವು ಹಿಡ್ಕೊಂಡು ಅವ್ರಿಗೆ ನಿಂದಿಸಿ ನಮ್ಗೆ ಭಾಳ ನಾವು ನೋವಾಗೈತಿ ಎಲ್ಲ ಸಮಾಜ ಯುವಕರಿಗೆ ನಾವು ಹೇಳ್ತಾ ಇದ್ವು ಇಲ್ಲ ಈ ಥರ ಮಾಡಬಾರ್ದು ಸರಿಯಲ್ಲ ಈ ಥರ ಮಾಡಬಾರ್ದು ಹುಚ್ಚದನ್ನ ಬಿಡು ಹೋಗ್ಲಿ ಅಂತ ಅವ್ರು ಹೇಳ್ತಾರೆ ನೀವು ಏನು ಮಾಡ್ತೀರಿ ಇಲ್ಕ ನೀವು ಸರಿ ನಾವು ಏನು ನೋಡ್ತೀವಿ ಅಂತ ಅವಾಗ ಏನಾರು ಅನಾಹುತ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು ಜಿಲ್ಲಾಡಳಿತ ಎಚ್ಚರಿಕೊಂಡು ಅದರ ಬಗ್ಗೆ ಒಂದು ಏನಾದರೂ ಮಾಡಿದರೆ ಚಲೋ ಆಗಿತ್ತು ಅವರು ಕೂಡ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ಕೈ ಕಟ್ಕೊಂಡಿದ್ದಾರೆ ಆದ್ದರಿಂದ ಇನ್ನೂ ಆಗ್ತಾ ಇಲ್ಲ ಇನ್ನು ಮೇಲೆ ಏನಾರು ಅನಾಹುತ ಆದಾಗ ಜಿಲ್ಲಾಡಳಿತ ಕಾರಣ ಯಾಕಂದ್ರೆ ಇವಾಗ ಮಾತಾಡುವುದು ಬಂದ್ ಆಗಲಿಲ್ಲ ಅಂತಂದ್ರೆ ನಮ್ಮ ಸಮಾಜದವರು ಏನಾದರೂ ಮಾಡಿದ್ರೆ ಅವನೇ ಜವಾಬ್ದಾರಿ ತಾವು ಎಲ್ಲರೂ ತಮ್ಮ ಮುಖಾಂತರ ಹೇಳಿಕ್ ಬಯಸ್ತೀನಿ ನಿನ್ನ ಕೆಲಸ ಮಾಡ ನಮ್ಮ BJP ಅಪೋಸ್ ಮಾಡ ಕಾಂಗ್ರೆಸ್ ಅಪೋಸ್ ಮಾಡ ಯಾರಿಗೆ ಮಾಡ್ತೀವಿ ನೀನು ಅಪೋಸ್ ಮಾಡಕ್ಕೆ ಬರುವುದಿಲ್ಲ ಆದರೆ ಒಂದು ಸಮಾಜಕ್ಕೆ ಹೋಗಿದ್ವಿ ಅಂದ್ರೆ ನಾವು ಸುಮ್ಮನೆ ಕೊಡಕ್ಕೆ ಆಗೋದಿಲ್ಲ ಆಮೇಲೆ ನೀ 28ರಾಗ 29ನಾಗ CM ಹಾಕ್ತೀನಿ CM ಆಗ PM ಆಗ ನೀ ಸುಡುಗಾಳಾಗ ನಮಗೇನು ಮಾಡೋದದ ನೀ ಯಾವ ಪಾರ್ಟಿಲಿ ಹಾಕಿ ಅದು ಪಾರ್ಟಿಯಲ್ಲಿ ಡಿಕ್ಲೇರ್ ಮಾಡ ಮೊದಲ ಇನ್ನಾಗ ಲಗ್ನನೇ ಮಾಡ್ಕೊಂಡಿಲ್ಲ ಮಕ್ಕಳ ಹೆಸರು ಹೇಳ್ಕೊತಿರ್ತಿ ಮೊದಲು ಲಗ್ನ ಮಾಡಿ ಮೊದಲು ತಲಾಕ್ ಆಗಿತ್ತಿಂದ ಪಾರ್ಟಿಲಿಂದ ಕಿತ್ಬೇಕಾಟ ಯಾವ ಪಾರ್ಟಿಗೆ ಹೋಗ್ಬೇಕೈತಿ ಯಾವ ಪಾರ್ಟಿಲಿಂದ ಇರ್ಬೇಕೈತಿ ಯಾವ ಪಾರ್ಟಿಯಿಂದ ಇಲೆಕ್ಷನ್ ಮಾಡ್ಬೇಕೈತಿ ಯಾವ ಪಾರ್ಟಿಯಿಂದ CM ಆಗ್ಬೇಕೈತಿ ಅದು ನಿರ್ಣಯ ಮಾಡ್ಬೋದ ಸುಮ್ಮನೆ ಯಾವ್ದಾರು ಗುಂಡು ಹೊಳಪಿಸಿ ತಿರ್ಗಾಡ್ಕೋತ ಉಪಯೋಗ ಇಲ್ಲ ಈ ಸಲ ನಾವು ಸುಮ್ ಕೂಡೋರಲ್ಲ ನಿಮ್ಮ ಕೆಲಸದ ಬಗ್ಗೆ ಯಾವ ಅಡ್ಡು ಬಾಳೋದಿಲ್ಲ ಈ ಅಭಿವೃದ್ಧಿ ಮಾಡ್ತೀವಿ ಮಾಡಿ ಎಲ್ಲೆಲ್ಲಿ ಮಾಡ್ತೀವಿ ಮಾಡಿ ಏನು ಬೇಕಾದ್ರೆ ಮಾಡ್ತೀವಿ ಮಾಡಿ ಅದು ಒಂದು ಸಮಾಜಕ್ಕೆ ಬೈಯೋದಾಯ್ತಂದ್ರೆ ಇಡೀ ಸಮಾಜ ಹೇಳ್ಬೇಕಾಗ್ತೈತಿ ಈ ಸಮಾಜ ಎತ್ತಂದ್ರೆ ಮಕ್ಕೊಂಡವ್ರಿಗೆ ಎಪ್ಸಿದಂದ್ರೆ ಅದು ಸುಮ್ಮನೆ ಆಗುವುದಿಲ್ಲ ಆದ್ದರಿಂದ ಮುಂದೆ ಎಚ್ಚರಿಕೊಂಡ
ನೀನು ಬಾಯಿ ಬಂದ್ ಮಾಡ್ಕೊಂಡು ಏನ್ ಕೆಲಸ ಮಾಡ್ತೀವಿ ಮಾಡ, ನಿನ್ಗೆ ಸಾಥ್ ನಾವು ಕೊಡ್ತೀವಿ. ಇಲ್ಲವಾದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ಅದಕ್ಕೆ ನೀನೇ ಜವಾಬ್ದಾರಿ ಹಾಕಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀವಿ. ತಾವು ಒಂದು ಯಾವುದೇ ಹೆಣ್ಣು ಮಕ್ಕಳ ಸಲುವಾಗಿ ಇಟ್ಟು ಕೀಳು ಮಟ್ಟಕ್ಕೆ ಮಾತಾಡಿ ನೀ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕಿಸಿ ಯಾರೋ ಯುವಕರು ಏನಾರೇ ಅಪ್ಪಿ ಕೆಲಸ ಆಯ್ತಂದ್ರ ಅವ್ರ ತಂದೆ ತಾಯಿಗೆ ಏನ್ ಕಷ್ಟ ಆಗ್ತೈತಿ, ಆ ಸಮಾಜನಾಗ ಏನ್ ಅವ್ರಿಗೆ ಇದು ಆಗ್ತೈತಿ, ಅಲ್ಲಿ ಅವ್ರು ಏನಾರು ಇವ್ನ ಮಾತು ಕೇಳ್ಕಿಸಿದ್ದು ಆಯ್ತಂದ್ರ ಅವ್ರಿಗೆ ಅಮಾಯಕ ಹಿಂದೂಗಳಿಗೆ, ಅಮಾಯಕ SC/ST ಮಂದಿಗೆ ಅವ್ರಿಗೆ ಏನ್ ತೊಂದರೆ ಆಗ್ತೈತಿ ಅನ್ನೋದು ತಾವು ವಿಚಾರ ಮಾಡ್ಬೇಕು. ಯಾಕೆ ತಾವು ಅವರಿಗೆ ಬಲು ಪಶು ಮಾಡೋಕ್ಕಿಂತ ನೀ ನನ್ನ ಮಗಾಗಿ ಮಾಡ್ಕೋಬೇಕಾಗಿತ್ತಲ್ಲ. ಹವಾನು ಕೊಟ್ಟರಲ್ಲ, ನಿನ್ನ ಮಗಾಗಿ ನಾವೇ ಮಾಡ್ತೀವಿ ಕರ್ಕೊಂಡ್ ಬಾಪ ಅಂತ ಹೇಳಿ ಅಟ್ಟೆ ನೀನು ಪ್ರೀತಿ ಮುಸಲ್ಮಾನ್ರ ನೀ ಮುಸಲ್ಮಾನ್ ಕಬೂಲ್ ಆಗ್ಬಿಡು. ಇಸ್ಲಾಮ್ನಾಗ ಅಟ್ಟೆ ಪ್ರೇಮ ಇತ್ತಂದ್ರೆ ಬಾ ಇಸ್ಲಾಮ್ನಾಗ ನಿಮ್ಗೆ ಒಳಗೆ ವೆಲ್ಕಮ್ ಮಾಡ್ತೀವಿ ನಾವು. ಮಾತಿಗೊಮ್ಮೆ ಪಾಕಿಸ್ತಾನ್ ಮುಸಲ್ಮಾನ್ ಮುಂಜಾನೆ ಹತ್ಕೊಲಿ ಆ ದೇವರ ಪೂಜೆ ಮಾಡೋದಿಲ್ಲ, ಬರೀ ಮುಸಲ್ಮಾನ್ ಪಾಕಿಸ್ತಾನ್ ಇದು ಬಿಟ್ಟು ಏನೂ ಇಲ್ಲ. ನೀ ಲಿಂಗಾಯತ್ ಅದಿ ಅನ್ನೋದೇ ನಮ್ಗೆ ಡೌಟ್ ಬರ್ಲಾಕತ್ತೈತಿ. ಯಾಕಂದ್ರ ಲಿಂಗಾಯತರು ಯಾವಾಗಲೂ ಈ ತರ ಮಾತಾಡುವುದಿಲ್ಲ. ಅವ್ರು ಈ ಬತ್ತಿ ಹಚ್ಕೋತಾರ, ಲಿಂಗ್ ಹಾಕೋತಾರ. ನೀ ಯಾವಾಗ ಈ ಬತ್ತಿ ಹಚ್ಕೊಂಡಿದ್ವಿ ಒಂದ್ಸಲ ರೀ, ಯಾವಾಗ ಲಿಂಗ್ ಹಾಕೊಂಡಿದಪ್ಪ? ಮತ್ ತಂತಾನೆ ಲಿಂಗಾಯತ ಅತ್ತಿ. ಏನ್ ಲಿಂಗಾಯತ ಅತ್ತಿ? ಲಿಂಗಾಯತ ಧರ್ಮ ಒಳಗ ಬಸವೇಶ್ವರ ಮಹಾರಾಜ್ ಯಾವ ರೀತಿ ಹೇಳ್ಯಾರ, ಎಲ್ಲಾ ಸಮಾಜ ತಗೊಂಡು ಹೋಗ್ಯಾರ ಅವ್ರು. ಮತ್ ನೀ ಯಾವ ಸಮಾಜ ನಮ್ಮದಿಪ್ಪ? ಸುಮ್ಕೆ ಈ ತರ ಒಂದ್ ಸಮಾಜಕ್ಕೆ ಟಾರ್ಗೆಟ್ ಮಾಡಿ ಒಂದು ಹೆಣ್ಣು ಮಕ್ಕಳ ಗೌರವ ಎಲ್ಲಾ ಸಮಾಜ ಒಳಗೆ ಕೊಡ್ತಾರೆ. ಇಡೀ ಇಸ್ಲಾಂನಾಗ ಅಷ್ಟೇ ಅಲ್ಲ, ಎಲ್ಲಾ ಸಮಾಜ ಒಳಗೆ ಒಂದು ಹೆಣ್ಣು ಮಕ್ಕಳ ಗೌರವ ಕೊಡ್ತಾರೆ. ನೀ ಯಾವ ಸಮಾಜನವದಿ ಅದು ಹೇಳ್ಬಿಡು. ನೀವು ಒಬ್ಬನೇ ಗೌರವ ಕೊಡ್ಲಿಲ್ಲ ಅಂದ್ರೆ ನೀ ಯಾವ ಸಮಾಜನವದಿ? ಆದ್ದರಿಂದ ಇವತ್ತು ನಾವು ನಿಮ್ಮ ಮುಖಾಂತರ ಅವ್ರಿಗೆ ಹೇಳಿಕ್ಕೆ ಬಯಸ್ತೀನಿ, ನಿನ್ನ ಮೇಲೆ ನೀನು ನಿನ್ನ ಪಾಲಿಗಿದ್ದು ನಿನ್ನ ಕೆಲಸ ಮಾಡಿದ್ರು ಒಳ್ಳೇದು. ಇನ್ನು ಕಾರ್ಪೊರೇಷನ್ ಎಲೆಕ್ಷನ್ ಕಾರ್ಪೊರೇಷನ್ ಮಾಡಿದ್ದಿ, ಅಷ್ಟು ದೊಡ್ಡ ಬೆಂಬಲಿಸಿ ಮಾತಾಡಿದಿ, ಏನಾದ್ರೂ ನೀರು ನಿಂತೈತಿ. ಎಲ್ಲಿ ಹೋಗಿದ್ಯಪ್ಪ ನೀನು? ಏನ್ ಮುಸಲ್ಮಾನರ ಓನ್ಯಾಗ ಹೋಗಿದ್ದಿ, ಏನ್ ಹಿಂದೂ ಓನ್ಯಾಗ ಹೋಗಿದ್ದಿ, ಏನ್ ಬೇರೆ ಓನ್ಯಾಗ ಹೋಗಿದ್ದಿ, ಯಾವ ಸಮಾಜ ಬಲ್ಲಿ ಹೋಗಿದ್ದಿ? ತಾವೆಲ್ಲರೂ ಇದಕ್ಕೆ ಸಾಕ್ಷಿ ಇದೀರಿ. ಇನ್ನಾದ್ರೂ ನೀರು ನಿಂತೈತಿ. ಏನ್ ಮಾಡಿದಾನೆ? ಒಂದು ಗರಸರಿ ಹಾಕ್ಸಿದಾನಲ್ಲಿ, ಒಂದು ಸಿಂಗಲ್ ಒಂದು ಟ್ರ್ಯಾಕ್ಟರ್ ಗರಸರಿ ಆಕ್ಷನ್ ಏನ್ ಡೆವಲಪ್ಮೆಂಟ್ ಮಾಡ್ತಿ? ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಮನಸ್ಸನ್ನು ಡೆವಲಪ್ ಇರ್ಬೇಕಲ್ಲ. ತಿಳ್ಕೊ, ಈ ತರ ಮಾಡೋದ್ರಿಂದ ಸರಿ ಇಲ್ಲ. ಇನ್ನು ಮೇಲೆ ನಾವು ಸುಮ್ಮನೆ ಕೊಡೋರಲ್ಲ. ನಮ್ಮ ಸಮಾಜ ಯುವಕರಿಗೆ ಸುಮಾರು ವರ್ಷದಿಂದ ನಾವು ಅವರಿಗೆ ತಿಳಿ ಹೇಳ್ಕೋತ ಎಲ್ಲ ನಾವು ಸಂಭಾಳಿಸ್ಕೋತ ಬಂದಿದ್ವಿ. ತಂಬಿ ಪಾಟೀಲ್ ಸಾಹೇಬ್ ಹೇಳ್ಕೊಳ್ಳೇನೆ ಪ್ರತಿ ಒಂದ್ಸಲ ಮೊಹಮ್ಮದ್ ಪೈಗಂಬರ್ ಹೇಳಿದಾಗೂ ಸುಮ್ಸ್ ಕೂಡ್ಸಿದ್ದು, ಏನೇ ಬುರ್ಕಾ ಬಂದಾಗೂ ಸುಮ್ ಕೂಡ್ಸಿದ್ವು. ಬುರ್ಕಾ ಬೇಡ, ಗಡ್ಡ ಬೇಡ, ಇದು ಬೇಡ ಅತ್ತಿ ನಿನ್ಗೆ ನಾಚಿಕ್ ಬರುದಿಲ್ಲ. ಅವ್ರು ಇಲ್ಲ ನೀನು ಏನು ಮಾಡಕ್ಕೆ ಆಗುದಿಲ್ಲ. ಬುರ್ಕಾ ದಾಡಿ ಇದ್ದರೆ ನೀ MLA ಆಗ್ತಿ, ಇಲ್ಕದ ಏನು ಆಗುದಿಲ್ಲ. ಮತ್ ಅವ್ರು ನಿನ್ನ ಕಾರ್ನಾಗ ಕುಡಿಸ್ಕೊಂಡು ಹೋಗ್ತಿ, ನಾಚಿಕ್ ಬರ್ಬೇಕಲ್ಲ ನಿಮ್ಗ. ಅವ್ರು ಇಲ್ಲದ ನೀನ್ ಕಾರ್ಪೊರೇಷನ್ ಏನಾರ ಮೇಯರ್ ಮಾಡ್ಲಿಕ್ಕೆ ತಾಕತ್ತದ ನಿಂಗ? ಇಲ್ಕಂದ್ರೆ ಆ ಮೆಂಬರ್ ಕೈಲಿ ಹೇಳಸ್ ನೀನೇ ಮಾಡ್ಸಿ ಅಂತ ಹೇಳಸ್ ನೋಡು. ಇನ್ನಾದ್ರೂ ಕೋರ್ಟ್ನಾಗ ಕೇಸ್ ಐತಿ, ತೋರಿಸ್ಬೇಕಾಗ್ತೈತಿ. ಅದಕ್ಕೆ ಸುಮ್ಮನೆ ಎಲ್ಲಾ ಮೆಂಬರ್ಗಳು ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು 35 ಜನ ಎಲ್ಲರೂ ಒಕ್ಕಟ್ಟಾಗಿ ತಂಬಿ ಪಾಟೀಲ್ ಸಾಹೇಬ್ ಬಲ್ಲಿ ಹೋಗಿ ಕೈಕಾಲು ಹಿಡದ್ ಕಿಸಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕಿಸಿ ಮುಂದುವರ್ಸಿದೀವಿ. ಯಾಕಂದ್ರೆ ಅಂದೇ ಅವಾಗೇ ಹೋಗಿ ಡಿಸ್ಕ್ವಾಲಿಫೈ ಆಗಿದ್ದು. ಮತ್ತೆ MB ಪಾಟೀಲ್ ಅದಕ್ಕೂ ಎದುರಿಲ್ಲ, ಅದು ಮಾಡೋದಿಲ್ಲ ಅಂತ ಹೇಳ್ತೀವಿ, ಸ್ಟೇಟ್ಮೆಂಟ್ ಕೊಡ್ತೀವಿ. ನಿನ್ಗೆ ಎದರತ್ ಹೇಳಿದ್ವಿ, ಅವ್ರು ಉಸ್ತುವಾರಿ ಸಚಿವರದಾರ, ನಿನ್ಗೆ ಎದುರಿಸೋದು ಅವಶ್ಯಕತೆನೇ ಇಲ್ಲ. ಅವ್ರು ಎಲ್ಲಾ ಜಿಲ್ಲೆಗೆ ಎಲ್ಲ ಏನ್ ಸಂಬಂಧಪಡ್ತಿ ಎಲ್ಲ ನೋಡ್ಕೊಳ್ಳೋರು ಅದಾರ. ನಿನ್ಗೆ ಎದುರಿಸ್ಬೇಕೇನು? ಅವ್ರು ಮಾಮೂಲಿ ಮನುಷ್ಯ ಅದಾರ. ಅಲ್ಲೇನು ಕ್ಯಾಮ್ರಾ ಮಾಡ್ತೀನಿ. ದಯಮಾಡಿ ಏನದಲ್ಲ, ನಾವು ಪದೇ ಹೇಳ್ಕೊತಾ ಇದ್ವು, ನೀನು ಮಾಡುದಿಲ್ಲ, ಬರೀ ಪ್ರೆಸ್ ಮಾಡ್ತಾ ತಿಳ್ಕೊಂಡಿರ್ಬೇಕು. ಇನ್ ಮ್ಯಾಗ ಪ್ರೆಸ್ನು ಮಾಡೋದಿಲ್ಲ ನಾವು. ಯಾಕೆ ಮಾಡೋದಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕಾಗಿತ್ತು. ದಯಮಾಡಿ ತಾವು ಅವನಿಗೆ ಪ್ರಶ್ನೆ ಕೇಳ್ರಿ. ತಮ್ಮ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಳತ್ತು. ತಾವು ಎಲ್ಲ ಸಮಾಜಕ್ಕೆ ಬೇಕಾದವರು ಅದಿರಿ, ಎಲ್ಲ ಸಮಾಜದವ್ರು ಅದಿರಿ. ಒಂದು ಯಾವುದೇ ಸಮಾಜಕ್ಕೆ ಈ ತರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾವುದೇ ಹೆಣ್ಮಕ್ಳಿರ್ಲಿ, ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅವ್ರ ಹೆಣ್ಮಕ್ಳ ನಮ್ಮ ಹೆಣ್ಮಕ್ಳು ಬೇರೆ ಇಲ್ಲ.
ನಾವು ಒಂದು ಧರ್ಮಕ್ಕಾಗಲಿ ಒಂದು ಹೆಣ್ಮಕ್ಳ ಕುಲಕ್ಕಾಗಿ ಅನ್ಯಾಯ ಮಾಡ್ದಂಗೆ ಆಗ್ತೈತಿ. ಅವ್ರಿಗೆ ಯಾರೇ ಒಂದು ಸಣ್ಣ ಪುಟ್ಟ ಘಟನೆ ಆದ್ರೆ ಆ ಹೆಣ್ಮಕ್ಳ ತಂದೆ ತಾಯಿಗೆ ಏನು ನೋವು ಆಗ್ತೈತಿ, ಮತ್ತು ನಮ್ಮ ಮನೆಯಾಗೆ ಆದ್ರೆ ನಮ್ಗೆ ಎಷ್ಟು ನೋವು ಆಗ್ತೈತಿ, ಇದು ಅರ್ಥ ಮಾಡ್ಕೋಬೇಕಾಗ್ತೈತಿ. ನಾವು ಇಂಥವು ಚಿಲ್ಲರೆ ಕೆಲಸ ಬಿಟ್ಕಿಸಿ ಒಂದು ಶಾಸಕರಾಗಿ ಶಾಸಕರ ಕೆಲಸ ಮಾಡ್ಬೇಕಂತ ನಾವು ಹೇಳ್ತು. ಇನ್ಮೇಲೆ ಆದರೂ ಮತ್ತೊಮ್ಮೆ ನೀ ಏನಾದರೂ ಬೈದು ಏನಾದರೂ ಇದು ಮಾಡಿದೆ ಸಮಾಜಕ್ಕೆ ಮಾಡಿದೆ ಅಂದ್ರೆ ನಾವು ಸುಮ್ಮನೆ ಕೊಡೋರಾಗುತ್ತೆ. ಇದು ಎಚ್ಚರಿಕೆ ಕೊಡ್ತಾ ಇದ್ವು. ಇಲ್ಲಿ ಏನಾಗ್ತೈತಿ ಆಗ್ತೈತಿ, ನಾವು ಎಲ್ಲದಕ್ಕೆ ತಯಾರಾಗಿ ನಿಂತೀವಿ. ಥ್ಯಾಂಕ್ ಯು.